ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಬರಲಿದೆ ಇನ್ನು ಕೆಲವು ಸಲಗಳಲ್ಲಿ ನೋಡಿ ಸ್ನೇಹಿತರೆ, ನೋಡಿ ಇವಾಗ ಲೂಲು ಹೈಪರ್ ಮಾರ್ಕೆಟ್ಗೆ ನಾವು ಹೋಗ್ತಾ ಇದ್ದೇವೆ. ನಾನು ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ನ ವಿನಾಯಕ್ ಬಂದಿದೆ. ನೋಡಿ ಸ್ನೇಹಿತರೆ, ಇದೇ ಲೂಲು ಹೈಪರ್ ಮಾರ್ಕೆಟ್ ಶೋ. ನೋಡಿ ದೊಡ್ಡ ಮಾಲ್ ಇದು, ಹೊಸದಾಗಿ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಸರ್ ಅವ್ರದ್ದು, ಬಟ್ ಇದನ್ನ ಲೀಸಿಗೆ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ಬಂದ್ವಿ. ಇವರು ನಮ್ಮ ಸ್ನೇಹಿತ ನಮ್ಮ ರಥದ ಸಾರಥಿಯ ಚಾಲಕರು. ಬೆಳಗ್ಗೆ ಎದ್ದಿದ್ದಾರೆ 5 ಗಂಟೆಗೆ ಎದ್ದು, ಮೇಲೆ 5 ಗಂಟೆಗೆ ಎದ್ದು ಇವರು ಹಲ್ಲುಸ್ದಂಗನೆ ಬಂದು ಟಿಫನ್ ಮಾಡಿ ಬಂದಿದ್ದಾರೆ. ಲೆಫ್ಟ್ ನೋಡಿ ಸರ್, ಇದು ಒಂದು ಫೇರ್ ಫೀಲ್ಡ್ ಮಾಲ್ ಅಂತ. ಇವನು ವಿನಾಯಕ್ ಅಂತ 6 ಇಡ್ಲಿ ತಿಂದು ವಡೆ ತಿಂದು ದುಡ್ಡು ಕೊಡ್ದಂಗೆ ಓಡ್ ಬಂದಿದ್ದಾನೆ. ನೋಡಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಂಥವ್ರ ಸ್ನೇಹಿತರೆ ಎಲ್ಲಿಂದನ ಬಂದು ಇವರು ಊಟಗಳನ್ನು ಮಾಡ್ಕೊಂಡು ತಿಂಡಿಗಳನ್ನ ಮಾಡ್ಕೊಂಡು ದುಡ್ಡು ಕೊಡದಂಗೆ ಓಡಿ ಬರುವಂತ ಕೆಲಸ ಇವ್ರು ಮಾಡ್ತಾರೆ. ಅವ್ರ ಜೊತೆ ಇವ್ರು ಸಾಥ್ ಕೊಡ್ತಾರೆ, ಅವ್ರಿಗೆ ಕೋಟಿ ಬರೋಕ್ ಸಾಥ್ ಕೊಡ್ತಾರೆ. ಇಂತ ಜನಗಳು ಸ್ನೇಹಿತರೆ, ಏನ್ ಮಾಡ್ತೀರಾ ನೋಡಿ. ಆಮೇಲೆ ನಾನು ಹೇಳಿದೆ, ಕೊಟ್ಬಿಟ್ಟು ಬಾಪ ಅಂತ ಹೇಳಿದೆ, ಹಂಗೆ ಓಡ್ ಬಂದಿದ್ದಾರೆ. ಇವ್ರಿಗೆ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ನೀವೇ ನೋಡಿ ಸ್ನೇಹಿತರೆ. ಆಮೇಲೆ ನೋಡಿ, ಈಗ ನಾವು ಇಲ್ಲಿಂದ ಮಾಗಡಿ ಮೆಟ್ರೋ ಸ್ಟೇಷನ್ ಕಡೆ ಹೋಗಿ ಸುಮ್ನಹಳ್ಳಿ ಬ್ರಿಡ್ಜ್ ಕಡೆಯಿಂದ ಹೋಗಿ ಕೆಂಗೇರಿಯನ್ನ ತಲುಪುತ್ತೇವೆ. ಇದು ಸ್ನೇಹಿತರೆ ನೋಡಿ, ಈಗ ನೋಡಿ ಹೆಂಗ್ ಬರ್ತಾ ನೋಡಿ ಈ ನನ್ನ ಮಗ. ನೋಡಿ ಸ್ನೇಹಿತರೆ, ಇವನು ಸ್ಕೂಲ್ ಬಸ್ ನೋಡಿ ಸ್ನೇಹಿತರೆ, ಒಂದು ಇಂಡಿಕೇಟರ್ ಹಾಕಲ್ಲ, ಏನ್ ಹಾಕಲ್ಲ. ಮಕ್ಕಳುಗಳನ್ನ ಬಸ್ಸಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ತಾನೆ. ಯಾರು ಏನ್ರ ತೊಂದ್ರೆ ಆದ್ರೆ ಯಾರು ಹೊಣೆ ಅಲ್ವಾ? ನಮ್ಮ ಸಾರಥಿ ವಾಹನ ನೋಡಿ ಹೆಂಗ ನನ್ನ ಚಾಲಕ ಲೆಫ್ಟ್ ರೈಟ್ ಅಲ್ಲಿ ಗಾಡಿ ಬರ್ತದೆ ಅಂದ್ರೂ ಕೂಡ ರೈಟಿಗೆ ಹೇಳಿದ್ದಾನೆ. ಇಂಡಿಕೇಟರ್ ಅಲ್ಲಿ ಏನಾಗಲ್ಲ. ಇಂಥ ಚಾಲಕರು ಇಟ್ಕೊಂಡು ನಾವೆಲ್ಲ ಸಾಯ್ಬೇಕು. ಇಲ್ಲಿ ನೋಡಿ ಪಾಪ ಪೊಲೀಸ್ ಪೇದೆ ಕಾನ್ಸ್ಟೇಬಲ್ ಮೇಡಮ್ ಅವರು ಡ್ಯೂಟಿ ಮಾಡ್ತಿದ್ದಾರೆ. ತಮ್ಮ ಡ್ಯೂಟಿಗಳನ್ನು ಕರ್ತವ್ಯದಲ್ಲಿ ನಿರ್ವಹಿಸ್ತಾರೆ. ಬೆಳಿಗ್ಗೆ ಬೇಗ ಬಂದು ಅವ್ರಿಗೊಂದು ಎಲ್ಲರೂ ನಾವು ಸಲಾಂ ಹೇಳೋಣ, ಹೆಡ್ಸಾಪ್ ಹೇಳೋಣ. ದಯವಿಟ್ಟು ಈ ಅಂಬೂರ್ ಹಾಟ್ ದಮ್ ಬಿರಿಯಾನಿ ಮಾತ್ರ ಯಾರು ತಿನ್ಬೇಡಿ ಸ್ನೇಹಿತರೆ, ಎಲ್ಲ ಮೈ ಕಡ್ತಾ ಬಂದ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಹೆಂಗ್ ಬರ್ತಾರೆ ಮಕ್ಕಳುಗಳ ಕರ್ಕೊಂಡು. ಹೆಣ್ಮಕ್ಳುಗಳು ಎಲ್ಬೋರ್ಡ್ ಹೆಣ್ಮಕ್ಳುಗಳು ಬಸ್ ಅಂತ ಬರ್ತಾರೆ. ಅಕ್ಕಪಕ್ಕ ಯಾರು ಬರ್ತಾರೆ, ಗಾಡಿ ಬರ್ತಾವೋ, ಲಾರಿ ಬರ್ತಾವೋ, ಬಸ್ ಬರ್ತಾವ ನೋಡಲ್ಲ, ಹಂಗೆ ನುಗ್ಬಿಡ್ತಾರೆ ಹೆಲ್ಮೆಟ್ ಇಲ್ದಂಗೆನೆ. ಇದು ನಮ್ಮ ಬೆಂಗಳೂರು ಜನಗಳ ಮನಸ್ಥಿತಿ ಮತ್ತು ಪರಿಸ್ಥಿತಿಗಳು.